ಬ್ರೇಕಿಂಗ್ ನ್ಯೂಸ್ ಇದೆ. ಬೆಂಗಳೂರಿನ ನಂದಿನಿ ಲೇಔಟ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿತು. ಬೆಂಗಳೂರಿನ ನಂದಿನಿ ಲೇಔಟ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಎಲ್ಇಡಿ ಬ್ಯಾನರ್ ಗೋಡೌನ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಎಲ್ಇಡಿ ಬ್ಯಾನರ್ ಗೋಡೌನ್ನಲ್ಲಿ ಕಾಣಿಸಿಕೊಂಡಂತಹ ಬೆಂಕಿ ಪಕ್ಕದಲ್ಲೇ ಇದ್ದ ಹೆಣ್ಮಕ್ಕಳ ಪಿಜಿಗೂ ವ್ಯಾಪಿಸಿದೆ. ಪಕ್ಕದಲ್ಲೇ ಇದ್ದ ಲೇಡೀಸ್ ಪಿಜಿಗೆ ಬೆಂಕಿ ವ್ಯಾಪಿಸಿದೆ. ಪಿಜಿಯಲ್ಲಿದ್ದ 50 ಮಂದಿ ಯುವತಿಯರು ಜಸ್ಟ್ ಎಸ್ಕೇಪ್ ಆಗಿದ್ದಾರೆ. ಬಿಲ್ಡಿಂಗ್ನ ಕಾಂಪೌಂಡ್ ಜಿಗಿದು ಪ್ರಾಣ ಉಳಿಸಿಕೊಂಡಿದ್ದಾರೆ. ಒಟ್ಟು 4 ಅಂತಸ್ತಿನ ಕಟ್ಟಡ ಅದು. ಈ ಕಟ್ಟಡದಲ್ಲಿ ಪಿಜಿ ನಡೆಸಲಾಗ್ತಾ ಇತ್ತು. ಎಲ್ಇಡಿ ಗೋಡೌನ್ನಲ್ಲಿ ಕಾಣಿಸ್ಕೊಂಡಂತ ಬೆಂಕಿ ಪಕ್ಕದಲ್ಲಿರುವಂತ ಬಿಲ್ಡಿಂಗ್ ಅಂದ್ರೆ ಲೇಡೀಸ್ ಪಿಜಿಗೂ ವ್ಯಾಪಿಸಿ ಅಲ್ಲಿದ್ದಂತ 50ಕ್ಕೂ ಹೆಚ್ಚು ಯುವತಿಯರು ಕಾಂಪೌಂಡ್ ಜಿಗಿದು ಪ್ರಾಣವನ್ನ ಉಳಿಸಿಕೊಂಡಿದ್ದಾರೆ. ಜಸ್ಟ್ ಎಸ್ಕೇಪ್ ಆಗಿದ್ದಾರೆ. ಭಾನುವಾರ ರಾತ್ರಿ ಎಲ್ಇಡಿ ಶಾಪ್ ಅಲ್ಲಿ ಬೆಂಕಿ ಹತ್ಕೊಂಡಿತ್ತು. ಇದನ್ನ ನೋಡಿ ಚೀರಾಡ್ತಾ ಯುವತಿಯರು ಕೆಳಗಡೆ ಓಡ್ ಬಂದಿದ್ರು. ಕಾಂಪೌಂಡ್ ನಿಂದ ಜಿಗಿದು ಯುವತಿಯರು ಪಾರಾಗಿದ್ರು. ದೃಶ್ಯದಲ್ಲಿ ಕಾಣಿಸ್ತಾ ಇದೆ ಯುವತಿಯರು ಚೀರಾಡ್ತಾ ಹೇಗೆ ಪಿಜಿಯಿಂದ ಕಾಂಪೌಂಡ್ ಜಿಗಿದು ಜಂಪ್ ಮಾಡಿ ಪ್ರಾಣವನ್ನ ಉಳಿಸ್ಕೊಂಡು ಎಸ್ಕೇಪ್ ಆಗಿದ್ದಾರೆ ಅಂತ. ನಂದಿನಿ ಲೇಔಟ್ನಲ್ಲಿ ಘಟನೆ ನಡೆದಿರೋದು. ಸುಮಾರು 50 ಮಂದಿ ಇದ್ದಂಥ ಪಿಜಿಗೆ ಬೆಂಕಿ ವ್ಯಾಪಕವಾಗಿ ಹಬ್ಬಿದೆ. ಅಲ್ಲಿದ್ದಂಥ 50 ಮಂದಿ ಯುವತಿಯರು ಎಸ್ಕೇಪ್ ಆಗಿದ್ದಾರೆ. ಜಸ್ಟ್ ಮಿಸ್ ಆಗಿ ಎಸ್ಕೇಪ್ ಆಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ದೂರವಾಣಿ ಸಂಪರ್ಕದಿಂದ. ಗಂಗಾಧರ್, ಭಾನುವಾರ ಈ ಘಟನೆ ನಡೆದಿರೋದು, ಯುವತಿಯರೆಲ್ಲ ಸೇಫ್ ಆಗಿದ್ದಾರೆ. ಹೇಗಾಯ್ತು ಈ ಘಟನೆ? ಹೇಗೆ ಶಾರ್ಟ್ ಸರ್ಕ್ಯೂಟ್ ಇಂದ ಆಗಿದ್ದ ಅಥವಾ ಯಾವ ಕಾರಣಕ್ಕೆ? ವೀಣಾ, ಭಾನುವಾರ ಮಧ್ಯರಾತ್ರಿ ಈ ಒಂದು ಘಟನೆ ನಡೆದಿರುವಂತದ್ದು. ಆದ್ರೆ ಆ ಸಿಸಿಟಿವಿ ದೃಶ್ಯವನ್ನ ನೋಡಿದ್ರೆ ಗೊತ್ತಾಗುತ್ತೆ ಇವತ್ತಿವರು ಯಾವ ರೀತಿ ಅವರ ಸಮಯ ಪ್ರಜ್ಞೆಯಿಂದ ಅವರು ಪಾರಾಗಿದ್ದಾರೆ ಅಂತ ಹೇಳಿ. ತೊಟ್ಟೆ ಅವರು ಏನು ಕೂಡ ಲೆಕ್ಕ ಮಾಡದೆ ಬಿಲ್ಡಿಂಗ್ ಸುಟಲ್ಲ ನಂದಿ ಲೇಔಟ್ ನ ಈ ಒಂದು ಎಲ್ಇಡಿ ಶಾಪ್ ಅಲ್ಲಿ ಏನೋ ಒಂದು ಬೆಂಕಿ ಕಾಣಿಸ್ಕೊಂಡಿತ್ತು. ಆ ಒಂದು ಗೂಡನ್ ಪಕ್ಕದಲ್ಲಿ ಈ ಒಂದು ಪಿಜಿ ಇರುವಂತದ್ದು, ಯುವತಿಯರಿರುವಂತಹ ಲೇಡೀಸ್ ಪಿಜಿ ಇರುವಂತದ್ದು. ಆ ಸಂದರ್ಭದಲ್ಲಿ ಪಿಜಿಗೂ ಕೂಡ ಬೆಂಕಿ ವ್ಯಾಪಿಸಿದೆ. ಒಳಗಡೆ ಬೆಂಕಿ ಕೂಡ ಹೊತ್ಕೊಂಡಿದೆ. ಆ ಸಂದರ್ಭದಲ್ಲಿ ಪಿಜಿಯಲ್ಲಿದ್ದಂತ ಎಲ್ಲಾ ಯುವತಿಯರು ಎಲ್ಲ ಕೂಡ ಕೆಳಗಡೆ ಓಡ್ ಬಂದಿದ್ದಾರೆ. ಆದ್ರೆ ಕಾಂಪೌಂಡ್ ಏನಿದೆ, ಕಾಂಪೌಂಡ್ ಪಕ್ಕದಲ್ಲಿ ಗೇಟ್ ಕೂಡ ಆ ಸಂದರ್ಭದಲ್ಲಿ ಲಾಕ್ ಆಗಿತ್ತು. ಆ ಸಂದರ್ಭದಲ್ಲಿ ಕಾಂಪೌಂಡ್ ಎಲ್ಲ ಕೂಡ ಜಂಪ್ ಮಾಡಿದ್ದಾರೆ. ಕೆಲವರು ಗೇಟ್ ಹತ್ತಿ ಕೆಳಗಡೆ ಬೀಳುವಂತಹ ಸಂದರ್ಭದಲ್ಲಿ ಆ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿರುವಂತದ್ದು. ಎಲ್ಲರೂ ಕೂಡ ಚೀರಾಡ್ಕೊಂಡು ಕೂಗಾಡ್ಕೊಂಡು ಎಲ್ಲರೂ ಹೊರಗಡೆ ಓಡ್ ಬಂದಿದ್ದಾರೆ. ಆದ್ರೆ ಅದೃಶ್ಯವಶಾತ್ ಯಾರಿಗೂ ಕೂಡ ಯಾವುದೇ ಪ್ರಾಣಾಪಾಯ ಆಗಿರ್ಬೋದು, ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಿಲ್ಲ. ಅದರಿಂದ ಎಲ್ಲರೂ ಕೂಡ ಅದರಿಂದ ಸಮಸ್ಯೆಯಿಂದ ಪಾರಾಗಿದ್ದಾರೆ. ಕೆಲವರು ಅಂದ್ರೆ ಅದ್ರಲ್ಲಿ ಒಂದು 2-3 ಸಣ್ಣ ಪುಟ್ಟ ಅಂದ್ರೆ ಜಂಪ್ ಮಾಡುವಾಗ ತರಚಿದ ಗಾಯಗಳಾಗಿರುವಂತದ್ದು ಹೊರತುಪಡಿಸಿದ್ರೆ ಯಾರಿಗೂ ಕೂಡ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಿಲ್ಲ. ಆದ್ರೆ ಈ ಒಂದು ಎಲ್ಇಡಿ ಗೋಡೌನ್ ಏನಿದೆ, ಆ ಗೋಡೌನ್ ಹೊಂದ್ಕೊಂಡಂತೆ ಈ ಪಿಜಿ ಇರುವಂತದ್ದು. ಹೀಗಾಗಿ ಅಲ್ಲಿ ಬೆಂಕಿ ಶಾರ್ಟ್ ಸರ್ಕ್ಯೂಟ್ ನಿಂದ ಆಗಿದೆ ಅಂತ ಮೇಲ್ನೋಟಕ್ಕೆ ಗೊತ್ತಾಗಿರುವಂತದ್ದು. ಆ ಸಂದರ್ಭದಲ್ಲಿ ಅದರ ತೀವ್ರತೆ ಜಾಸ್ತಿಯಾಗಿ ಅದು ಪಿಜಿಗೂ ಕೂಡ ಹಬ್ಬಿರುವಂತದ್ದು. ಸದ್ಯಕ್ಕೆ ಆ ವಿಚಾರವಾಗಿ ಪೊಲೀಸರು ಕೂಡ ಒಂದು ಮಾಹಿತಿಯನ್ನ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿರುವಂತದ್ದು. ಜೊತೆಗೆ ಆ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಆದ್ರೆ ಅದೃಷ್ಟವಶಾತ್ ಯಾರಿಗೂ ಕೂಡ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ. 2 ಅಗ್ನಿಶಾಮಕ ಸಿಬ್ಬಂದಿ ಬಂದು ಸ್ಥಳಕ್ಕೆ ಬಂದು ಎಲ್ಲ ಒಂದು ಬೆಂಕಿಯನ್ನ ನಂದಿಸಿದ್ದಾರೆ. ವೀಣಾ, ಈಗ ಎಲ್ಇಡಿ ಶಾಪ್ ನಲ್ಲಿ ಯಾರಾದ್ರೂ ಇದ್ರ, ಶಾಪ್ ಸಿಬ್ಬಂದಿ ಅಥವಾ ಅಲ್ಲಿ ಕೆಲಸ ಮಾಡ್ತಿದ್ದವ್ರು ಅಲ್ಲಿ ಸ್ಟೇ ಆಗಿದ್ರ ಅಥವಾ ಅಲ್ಲಿ ಲಾಸ್ ಏನಾದ್ರು ಆಗಿದೆ ಎಲ್ಇಡಿ ಶಾಪ್ಗೆ? ಆ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ? ಅದು ಎಲ್ಇಡಿ ಶಾಪು ಅಲ್ಲಿ ರಾಜ್ಕುಮಾರ್ ಸಮಾಧಿಯ ಏನಿದೆ ಅದ್ರ ಪಕ್ಕದಲ್ಲಿ ಇರುವಂತಹ ಶಾಪ್. ಇದು ದೊಡ್ಡ ರಾಜಕಾರಣಿಗಳಾಗಿರ್ಬೋದು ಮತ್ತೆ ಸೆಲೆಬ್ರಿಟೀಸ್ ಒಂದು ಫ್ರೇಮ್ ಮಾಡುವಂತ ಎಲ್ಇಡಿ ವಾಲ್ಗಳ ಒಂದು ಗೋಡೌನ್ ಆಗಿರುವಂತದ್ದು. ಅಂದ್ರೆ ನೈಟ್ ಸಂದರ್ಭದಲ್ಲಿ ಯಾರು ಕೂಡ ಇರ್ತಾರಲ್ಲ, ಗೋಡೌನ್ ಲಾಕ್ ಮಾಡ್ಕೊಳ್ತಾ ಇದ್ರು. ಆದ್ರೆ ಒಳಗಡೆ ಯಾವ ರೀತಿ ಶಾರ್ಟ್ ಸರ್ಕ್ಯೂಟ್ ಆಯ್ತು ಅನ್ನೋದು ಈಗ ಇಲ್ಲೂ ಕೂಡ ಒಂದು ಅನುಮಾನ ಇರುವಂತದ್ದು. ಆ ಬಗ್ಗೆ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಫೈರ್ ಡಿಪಾರ್ಟ್ಮೆಂಟ್ ಇಂದ ರಿಪೋರ್ಟ್ ಕೂಡ ಕೇಳಿರುವಂತದ್ದು. ಆದ್ರೆ ಇನ್ನೊಂದು ವಿಚಾರ ಅಂತಂದ್ರೆ ಆ ಗೋಡೌನ್ ಅಲ್ಲಿ ಯಾರು ಇಲ್ಲ, ಯಾವುದೇ ರೀತಿ ಸಮಸ್ಯೆ ಆಗ್ಲಿಲ್ಲ. ಗೋಡೌನ್ ಎಲ್ಲ ಕೂಡ ಹೊತ್ತಿ ಉಳಿದಿರುವಂತದ್ದು. ಆದ್ರೆ ಆ ಬೆಂಕಿಯ ತೀವ್ರತೆಗೆ ಪಿಜಿ ಏಕಾಏಕಿ ಮಧ್ಯರಾತ್ರಿ ಪಿಜಿಗೆ ವ್ಯಾಪಿಸಿದಂತಹ ಸಂದರ್ಭದಲ್ಲಿ ಅಲ್ಲಿ ಎಲ್ಲರೂ ಕೂಡ ಪ್ರಾಣಾಪಾಯವನ್ನ ಲೆಕ್ಕಿಸಿದೆ. ಅಲ್ಲೇನು ಒಂದು ಭಯದಿಂದ ಎಲ್ಲರೂ ಕೂಡ ಕೆಳಗಡೆ ಎಲ್ಲ ನಿದ್ದೆಯಲ್ಲಿದ್ದಂಥವ್ರು ಎಲ್ಲರೂ ಕೂಡ ಓಡ್ ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಓಡ್ ಬಂದು ಕೆಳಗಡೆ ಬಂದು ಎಲ್ಲರೂ ಕೂಡ ಜಂಪ್ ಮಾಡಿ ರಸ್ತೆ ಏನಿದೆ ರಸ್ತೆಗೆ ಜಂಪ್ ಮಾಡಿ ಎಲ್ಲರೂ ಕೂಡ ಹೊರಗಡೆ ಬಂದಿದ್ದಾರೆ. ಆದ್ರೆ ವಿತಿನ್ ಸೆಕೆಂಡ್ಸ್ ಅಲ್ಲಿ ಯಾವ ರೀತಿ ಬೆಂಕಿ ಮತ್ತೆ ಅಲ್ಲಿ ಬಿಲ್ಡಿಂಗ್ ಅಲ್ಲಿ ಜಾಸ್ತಿ ಆಗುತ್ತೆ ಅನ್ನೋದು ಆ ಸಿಸಿಟಿವಿ ಒಂದು ವಿಜುವಲ್ ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಆದ್ರೆ ಎಲ್ಲಾ ಯುವತಿಯರು ಕೂಡ ಬಚಾವ್ ಆಗಿರುವಂತದ್ದು. ಆ ಒಂದು ಸಂದರ್ಭದಲ್ಲಿ ಅವರ ಒಂದು ಸಮಯ ಪ್ರಜ್ಞೆ ಎಲ್ಲರೂ ಕೂಡ ಕಾಪಾಡಿರುವಂತದ್ದು. ವೀಣಾ, ಗಂಗಾಧರ್, ಈ ತರ ಪಿಜಿ ಅಥವಾ ಕಾಲೇಜ್ಗಳ ಸಮೀಪದಲ್ಲಿ ಈ ರೀತಿ ಅವಘಡಗಳು ಸಂಭವಿಸಿದ್ರೆ ಯಾವ ರೀತಿ ಕೇರ್ ತಗೊಳ್ಬೇಕಾಗಬಹುದು?
ಮೊದಲನೇದಾಗಿ ನಾವು ಪಿಜಿಗಳಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಫೈರ್ ಸೇಫ್ಟಿ ಎಲ್ಲವೆಲ್ಲ ಕೂಡ ಮಾಡ್ಕೊಳ್ಬೇಕಾಗುತ್ತೆ. ಆದ್ರೆ ಈ ಒಂದು ಪಿಜಿಯಲ್ಲಿ ಫೈರ್ ಸೇಫ್ಟಿ ಯಾಕೆ ಮಾಡ್ಲಿಲ್ಲ ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ. ಇನ್ನೊಂದು ಪ್ರಶ್ನೆ ಅಂತಂದ್ರೆ ಇದು ಏಕಾಏಕಿ ಬೆಂಕಿ ಜ್ವಾಲೆ ಏನಿದೆ ಅದರ ತೀವ್ರತೆ ಏನಿದೆ ಏಕಾಏಕಿ ಒಳಗಡೆ ಅಂದ್ರೆ ಪಿಜಿಯ ಒಳಗಡೆ ಬಂದಿರುವಂತದ್ದು, ರೂಮ್ಗಳಿಗೆಲ್ಲ ಕೂಡ ವ್ಯಾಪಿಸಿರುವಂತದ್ದು. ಆ ಸಂದರ್ಭದಲ್ಲಿ ಸಿಬ್ಬಂದಿ ಯಾರಿದ್ರು, ಕೇವಲ ಒಬ್ಬರ ಸೆಕ್ಯೂರಿಟಿ ಗಾರ್ಡ್ ಇದ್ರ ಅಥವಾ ಅಲ್ಲಿ ವಾರ್ಡನ್ ಯಾರಿದ್ರು ನೋಡ್ಕೊಳ್ತಾ ಇದ್ದಂತವ್ರು ಅನ್ನೋದು ಕೂಡ ಒಂದು ಪ್ರಶ್ನೆ ಆಗುತ್ತೆ. ಆದ್ರೆ ಫೈರ್ ಸೇಫ್ಟಿ ವಿಚಾರದಲ್ಲಿ ಈಗ ಏಕಾಏಕಿ ದಿಢೀರಾದ್ರೆ ಬೆಂಕಿ ಇಡೀ ಬಿಲ್ಡಿಂಗ್ ಗೆ ವ್ಯಾಪಿಸ್ಕೊಂಡಿರುವಂತದ್ದು. ಈಗ ಒಂದು ವಿಚಾರ ಅಂತಂದ್ರೆ ಪಿಜಿಯಲ್ಲಿ ಫೈರ್ ಸೇಫ್ಟಿಯ ಒಂದು ವಿಚಾರಗಳನ್ನ ಅಲ್ಲಿ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ರ ಇಲ್ವಾ ಕೂಡ ಪೊಲೀಸರು ಆ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದಾರೆ. ಆದ್ರೆ ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಂದು ಪ್ರಾಣದ ಒಂದು ಭಯದಿಂದ ಎಲ್ಲರೂ ಹೊರಗಡೆ ಓಡ್ ಬಂದಿದ್ದಾರೆ. ಅಲ್ಲಿ ಸಿಬ್ಬಂದಿ ಅಲ್ಲಿ ಕೆಲಸ ಮಾಡುವಂತವ್ರು, ಅಲ್ಲಿ ಮೇಂಟೆನೆನ್ಸ್ ಯಾರು ಮಾಡ್ತಾರೆ ಅವರು ಕೂಡ ಹೊರಗಡೆ ಓಡ್ ಬಂದಿದ್ದಾರೆ. ಆದ್ರೆ ಈ ಸಂದರ್ಭದಲ್ಲಿ ಒಳಗಡೆ ಏಕಾಏಕಿ ಆ ಬೆಂಕಿಯ ತೀವ್ರತೆ ಜಾಸ್ತಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಯಾರಿಗೂ ಕೂಡ ಆ ಬೆಂಕಿಯನ್ನ ಕಂಟ್ರೋಲ್ ಮಾಡುವಂತ ನಿಟ್ಟಿನಲ್ಲಿ ಅಲ್ಲಿ ಯಾರಿಗೂ ಕೂಡ ಅಷ್ಟೊಂದು ನೋಡ್ಕೊಂಡು ಪ್ಲಾನ್ ಮಾಡುವಂತದ್ದು ಯಾರಿಗೂ ಇರಲಿಲ್ಲ. ಆದ್ರೆ ಸದ್ಯಕ್ಕೆ ಎಲ್ಲರೂ ಕೂಡ ಹೊರಗಡೆ ಬಂದು ಎಲ್ಲರೂ ಕೂಡ ಬಚಾವಾಗಿರುವಂತದ್ದು. ಬೇಡ. ಓಕೆ ಗಂಗಾಧರ್, ಥ್ಯಾಂಕ್ ಯು.